ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ವಿಡಿಯೋ ಮಾತಾಡ್ತಿರೋದು. ಗೊತ್ತು ನಿಮಗೆ, ನಾಳೆಯಿಂದ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರ ಪ್ಲೇಯಿಂಗ್ 11 ಮತ್ತು ಎಲ್ಲ ಆಡ್ತಾ ಇದ್ದಾರೆ, ಸ್ಟೇಡಿಯಂ ಯಾವುದು, ಮತ್ತು OTT ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲಿ ನೋಡಬೇಕು, ಮತ್ತು ನಿಮಗೆ ಟಿ ವಿಲಿ ನೋಡೋರು ಯಾವ ಚಾನಲ್ಸಲ್ಲಿ ನೋಡಬೇಕು ಅಂತ ಇನ್ಫಾರ್ಮೇಷನ್ ತಿಳಿಸ್ತೀನಿ. ವೀಡಿಯೋಗೆ ಹೋಗಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ಸಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ, ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು ಅಂತ ಕೇಳ್ತಾ ಈಗ ಬನ್ನಿ ಒಂದೇ ವೀಡಿಯೋಗೆ ಜಂಪ್ ಮಾಡೋಣ. ಫಸ್ಟು ನಿಮಗೆ ಪ್ಲೇಯಿಂಗ್ 11 ತಿಳಿಸ್ಬಿಡ್ತೀನಿ. ಪ್ಲೇಯಿಂಗ್ 11 ನಿಮ್ಗೆ ಗೊತ್ತು, ಲಾಸ್ಟ್ ವೀಡಿಯೋ ಮಾಡಿದ್ದೆ, 15 ಮೆಂಬರ್ ಸ್ಕ್ವಾಡ್ ಬಿಟ್ಟಿದ್ರು, ಅದ್ರ ಇನ್ಫಾರ್ಮೇಷನ್ ನಿಮಗೆ ತಿಳಿಸಿದ್ದೆ. ಈಗ ನನ್ನ ಪ್ಲೇಯಿಂಗ್ 11 ನಾನು ತಿಳಿಸ್ತೀನಿ, ನಿಮ್ಮ ಪ್ಲೇಯಿಂಗ್ 11 ನೀವು ಕಮೆಂಟ್ಸಲ್ಲಿ ಆದರೆ ತಿಳಿಸಿ. ಫಸ್ಟು ನಮಗೆ ಪ್ಲೇಯಿಂಗ್ 11 ಓಪನಿಂಗು ಪೇರು ಗೊತ್ತು ನಿಮಗೆ, ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಆಡ್ತಾರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸು ಮತ್ತು ಯಶಸ್ವಿ ಜೈಸ್ವಾಲ್ನ ತೆಗಿಯೋಕ್ಕೆ ಆಗಲ್ಲ. ಇಂಗ್ಲೆಂಡ್ ಮೇಲೆ ಏನು ಗುರು ಆಡಿದ್ದು ಟೆಸ್ಟ್ ಸೀರೀಸು, ಕ್ರೇಜಿ. ಸೊ ಅದಕ್ಕೆ ಅವ್ರು ಇದ್ದೇ ಇರ್ತಾರೆ, ಚೇಂಜಸ್ ಏನೂ ಮಾಡೋಕ್ಕೋಗಲ್ಲ. ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲು ಲೆಫ್ಟ್ ರೈಟು ಕಾಂಬಿನೇಷನು. ಮತ್ತು ನಂಬರ್ 3 ನಾನು ಶುಭ್ಮನ್ ಗಿಲ್ನ ಇಡ್ತಾ ಇದ್ದೀನಿ. ಮತ್ತು ನಂಬರ್ 4 ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಇದ್ದೇ ಇರ್ತಾರೆ. ಆಮೇಲೆ ನಂಬರ್ 5 ನಾನು KL ರಾಹುಲ್ನ ಇಡ್ತಾ ಇದ್ದೀನಿ. ಆಮೇಲೆ ನಂಬರ್ 6 ತಮ್ಮ ಫೇವ್ರೆಟ್ ಫಾರ್ಮೆಟ್ಗೆ ವಾಪಸ್ ಸಾತಿ ಮಾಡ್ತಾ ಇರೋ ನಮ್ಮ ರಿಷಬ್ ಪಂತ್ ಇದ್ದಾರೆ. ಸೊ ಅವರು ಬಂದೇ ಬರ್ತಾರೆ. ಮತ್ತು ನಮ್ಮ 3 ಜನ ಸ್ಪಿನ್ನರ್ಸು ಬೇಕು. 3 ಜನ ಸ್ಪಿನ್ನರ್ಸ್ ಯಾಕೂ ಬೇಕು ಅಂತ ಹೇಳ್ತೀನಿ ಈ ಪ್ಲೇಯಿಂಗ್ 11 ಡಿಸ್ಕಸ್ ಆದಮೇಲೆ. 3 ಜನ ಸ್ಪಿನ್ನರ್ಸ್ ನಿಮಗೆ ಗೊತ್ತು, ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್. ನೋಡೋಣ ಅಕ್ಷರ್ ಪಟೇಲ್ ನಡೆಸ್ತಾರಾ ಇಲ್ವಾ ಕುಲ್ದೀಪ್ ಯಾದವ್ಗೆ ಒಂದು ಚಾನ್ಸ್ ಕೊಡ್ತಾರಾ ಅಂತ. ಅವರು ಹೇಳಿದ್ದಾರೆ, ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ, ನಾನು ಟೆಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ಗೆ ಚೆನ್ನಾಗಿ ಆಡಬೇಕು ಅಂತ ಬ್ಯಾಟಿಂಗ್ ಪ್ರಾಕ್ಟೀಸ್ ಸೆಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಅವ್ರಿಗೂ ಒಂದು ಚಾನ್ಸ್ ಸಿಗ್ಬೋದು. ಫಸ್ಟ್ ಮ್ಯಾಚ್ ಚಾನ್ಸ್ ಸಿಗಲ್ಲ ಅಂದ್ಕೊಂಡಿದ್ದೀನಿ, ಸೆಕೆಂಡ್ ಮ್ಯಾಚ್ ಸಿಗ್ಬೋದು, ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಇಬ್ಬರು ಮೀಡಿಯಂ ಪೇಸರ್ಸ್ ನಿಮಗೆ ಇದ್ದೇ ಇರ್ತಾರೆ. ಒಬ್ಬರು ನಿಮಗೆ ಮೊಹಮ್ಮದ್ ಸಿರಾಜ್ ಆದರೆ ಇನ್ನೊಬ್ಬರು ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರಿದ್ದೇ ಇರ್ತಾರೆ. ಸೊ ಫಸ್ಟ್ ಮ್ಯಾಚ್ ಆಗಿರೋದ್ರೆ ಇವರಿಬ್ಬರು ಕಂಪಲ್ಸರಿ ಆಡ್ತಾರೆ. ಸೆಕೆಂಡ್ ಮ್ಯಾಚಲ್ಲಿ ಚೇಂಜಸ್ ನೋಡ್ಬೋದು. ಸೆಕೆಂಡ್ ಮ್ಯಾಚಿಗೆ ಬಿಡೋಣ. ಫಸ್ಟ್ ಈಗ ಇಷ್ಟು ನನ್ನ ಪ್ಲೇಯಿಂಗ್ 11 ಆಗಿತ್ತು. ನಿಮ್ಮ ಪ್ಲೇಯಿಂಗ್ 11 ನೀವು ತಿಳಿಸಿ. ಅದಾದಮೇಲೆ ಯಾಕೆ 3 ಜನ ಸ್ಪಿನ್ನರ್ಸ್ ಗೊತ್ತು ನಿಮಗೆ, ಎಲ್ಲ ಆಡ್ತಾ ಇರೋದು ಅಂತ. MA ಚಿದಂಬರಂ ಸ್ಟೇಡಿಯಂ ಚೆನ್ನೈಲಿ ಆಡ್ತಿರೋದು ಗೊತ್ತು ನಿಮಗೆ, ಟರ್ನಿಂಗ್ ಟ್ರ್ಯಾಕು. ಸೊ ಅದಕ್ಕೆ ಅಲ್ಲಿ 3 ಜನ ಸ್ಪಿನ್ನರ್ಸ್ ಆಡಿಸ್ತಾರೆ. ನನ್ನ ಪ್ರಕಾರ ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಹೋಗ್ತಾರೆ, ಯಾಕಂದರೆ ಬ್ಯಾಟಿಂಗ್ ಬೇಕು. ಸೊ ಅದಕ್ಕೆ ಇವು 3 ಜನ ಆಡಿಸ್ತಾರೆ ನಾಳೆ ಮ್ಯಾಚಲ್ಲಿ. ಸೆಕೆಂಡ್ ಮ್ಯಾಚಲ್ಲಿ ಚೇಂಜಸ್ ಮಾಡ್ಬೋದು. ಇಷ್ಟು ನನ್ನ ಪ್ಲೇಯಿಂಗ್ 11 ಮತ್ತು ವೆನ್ಯೂ ಎಲ್ಲ ಆಡ್ತಾ ಇದ್ದಾರಂತ ಇದಾಗಿತ್ತು. ಮತ್ತು ನಿಮಗೆ ಯಾರನ್ನ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಜಿಯೋ ಸಿನಿಮಾದಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿರೋ ಆರಾಮಾಗಿ ನೋಡ್ಬೋದು. ಏನೋ ಟಿ ವಿಲಿ ನೋಡ್ತಾ ಇದ್ದೀರ ಅಂದರೆ ಸ್ಪೋರ್ಟ್ಸ್ 18 ಮತ್ತು ಇನ್ನೊಂದು ಸಿನಿಪ್ಲೆಕ್ಸ್ ಅಂತ ಯಾವುದೋ ಇದೆ, ಅದರಲ್ಲಿ ಬರ್ತಾಯಿದೆ, ಇಲ್ಲ DD ಸ್ಪೋರ್ಟ್ಸಲ್ಲಿ ಬರ್ತಾಯಿದೆ. ಸೊ ಅದರಲ್ಲೂ ನೀವು ನೋಡ್ಬೋದು. ಇಷ್ಟ ಆಗಿತ್ತು ವಿಷಯಗಳು. ಇನ್ನೇನು ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ನಾಳೆ ಫಸ್ಟ್ ಡೇ ಟೆಸ್ಟ್ ಮ್ಯಾಚ್ದು ರಿವ್ಯೂ ಬರುತ್ತೆ, ನೋಡೋಣ ಹೆಂಗಿರುತ್ತೆ ನಾಳೆ ಫಸ್ಟ್ ಡೇ ಮ್ಯಾಚು, ಫಸ್ಟ್ ಡೇ ಟೆಸ್ಟ್ ಮ್ಯಾಚ್ ನೋಡೋಣ ಹೆಂಗಿರುತ್ತೆ. ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆಗಿದೆ ಗೊತ್ತು ನಿಮಗೆ ಏನೇ ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ. ಟೇಕ್ ಕೇರ್, ಬಾಯ್.